ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಮಾಸ್ಟರ್ ಥಿಯರಮ್ ಮುಖಾಂತರ ಕೊಟ್ಟಿರುವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಟಿ ಆಫ್ ಎನ್ ಈಸ್ ಈಕ್ವಲ್ ಟು 4t ಆಫ್ ಎನ್ ಬೈ 2 ಪ್ಲಸ್ ಎನ್. ಸೊ ಸಿಂಪಲ್ಲಾಗಿ ನಾನು ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಮಾಸ್ಟರ್ ಥಿಯರಮ್ನ ಜನರಲ್ ಫಾರ್ಮೆಟ್ ಏನು? ಜನರಲ್ ಫಾರ್ಮೆಟ್ ಹೇಗೆ ಬರಿತಾ ಹೋಗ್ತೀವಿ? ಟಿ ಆಫ್ ಎನ್ ಈಸ್ ಈಕ್ವಲ್ ಟು ಅಂದರೆ ಕ್ವಶನ್ ಹೇಗಿರುತ್ತೆ ಅಂತ, ಟಿ ಆಫ್ ಎನ್ ಬೈ ಬಿ ಪ್ಲಸ್ ಎಫ್ ಆಫ್ ಎನ್. ಸೊ ಫಸ್ಟ್ ನೋಡಿ, ಇಲ್ಲಿ ಎ ಇರೋ ಜಾಗದಲ್ಲಿ ಏನಿದೆ ಈ ಕ್ವಶನಲ್ಲಿ? 4 ಇದೆ. ಸೊ ಎ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಬಿ ಇರುವಂಥ ಜಾಗದಲ್ಲಿ ಏನಿದೆ? 2 ಇದೆ. ಸೊ ಬಿ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಎಫ್ ಆಫ್ ಎನ್ ಇರುವಂಥ ಜಾಗದಲ್ಲಿ ಏನಿದೆ? ಎನ್ ಇದೆ. ಎಫ್ ಆಫ್ ಎನ್ ಇರುವಂಥ ಜಾಗದಲ್ಲಿ ಎನ್ ಇದೆ. ಸೊ ಎನ್. ಸೊ ಫಸ್ಟ್ ಏನು ಮಾಡಿದ್ವಿ? ಜನರಲ್ ಫಾರ್ಮೆಟ್ನ ಯೂಸ್ ಮಾಡಿಕೊಂಡು ಫಸ್ಟ್ ಎ ಬಿ ಎಫ್ ಆಫ್ ಎನ್ನ ಬರೆದ್ವಿ. ಸೊ ಇಲ್ಲಿ ಮೇಜರಾಗಿ 3 ಕೇಸಸ್ ಬರುತ್ತೆ. ಈ ಕೇಸಸ್ ಮುಖಾಂತರನೇ ನಾವು ಸಾಲ್ವ್ ಮಾಡಬೇಕು. ಸೊ ಮೊದಲನೇ ಕೇಸ್ ಏನು ಅಂತಂದರೆ ಸಿಂಪಲಾಗಿ ಹೇಳ್ಕೊಡ್ತೀನಿ, ಅದರದ್ದೇನು ಅವಶ್ಯಕತೆ ಇಲ್ಲ. ಇದನ್ನು ಯಾರ್ಯಾರೋ ಕಾಂಪ್ಲೆಕ್ಸ್ ಮಾಡಿಟ್ಟಿದ್ದಾರೆ, ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಎಫ್ ಆಫ್ ಎನ್ ಅಂದರೆ ಈ ಕೊಟ್ಟಿರುವಂತಹ ಎಫ್ ಆಫ್ ಎನ್ ಏನಾದರೂ ಲೆಸ್ ದ್ಯಾನ್ ಎನ್ ಪವರ್ ಲಾಗ್ ಟು ದ ಬೇಸ್ ಬಿ ಪವರ್ ಎ, ಈ ಥರ ಏನಾದರೂ ಆಯಿತು ಅಂತ ಅಂದರೆ ನಾವು ಅದನ್ನು ಹೇಗೆ ಬರೀಬೇಕು? ಟಿ ಆಫ್ ಎನ್ ಈಸ್ ಈಕ್ವಲ್ ಟು ಟೀಟಾ ಇಂಟು ಎನ್ ಪವರ್ ಲಾಗ್ ಬಿ ಇಂಟು ಎ. ಸೊ ಈ ಥರ ಬರೀಬೇಕು. ನೆಕ್ಸ್ಟ್ ಎರಡನೇ ಕೇಸಲ್ಲಿ ಏನು ಅಂತಂದರೆ, ಇಫ್ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು, ಈ ಕೊಟ್ಟಿರುವಂಥ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ ಆಗಿದ್ರೆ ಟಿ ಆಫ್ ಎನ್ ಈಸ್ ಈಕ್ವಲ್ ಟು ಹೇಗೆ ಬರಿಬೇಕು ನಾವು? ಟಿ ಆಫ್ ಎನ್ ಈಸ್ ಈಕ್ವಲ್ ಟು ಟೀಟಾ ಆಫ್ ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ ಡಾಟ್ ಲಾಗ್ ಎನ್, ಈ ಥರ ಬರಿಬೇಕು. ನೆಕ್ಸ್ಟ್ ಮೂರನೇ ಕಂಡೀಷನ್ ಏನು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎನ್, ಸೊ ಲೆಸ್ ದೆನ್ ಆಯಿತು, ಈಕ್ವಲ್ ಆಯಿತು. ಈಗೇನಾದರೂ ಗ್ರೇಟರ್ ದ್ಯಾನ್ ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ ಹಾಕಿದರೆ ಟಿ ಆಫ್ ಎನ್ ಈಸ್ ಈಕ್ವಲ್ ಟು ಟೀಟಾ ಇಂಟು ಎಫ್ ಆಫ್ ಎನ್. ಇಷ್ಟೇ ಸಿಂಪಲ್, ಟೀಟಾ ಇಂಟು ಎಫ್ ಆಫ್ ಎನ್. ನಾವು ಯಾವುದನ್ನು ಕನ್ಸಿಡರ್ ಮಾಡೋಣ? ಇಷ್ಟನ್ನು. ಸೊ ಈ ಥರ ಬರೀಬೇಕು. ಸೊ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇವಾಗ ನಮಗೆ ಕೊಟ್ಟಿರುವಂಥ ಕ್ವಶನ್ ಏನು? ಟಿ ಆಫ್ ಎನ್ ಕೊಟ್ಟಿದ್ದಾರೆ. ಸೊ ಎ ಬರೆದ್ವಿ, ಬಿ ಬರೆದ್ವಿ, ಎಫ್ ಆಫ್ ಎನ್ ಬರೆದ್ವಿ. ಸೊ ಫಸ್ಟ್ ಇವಾಗ ಏನು ಮಾಡೋಣ ಅಂತ ಅಂದರೆ, ದೇರ್ ಫೋರ್ ಎನ್ ಲಾಗ್ ಎ ಬಿ. ಸೊ ನಾವು ಇದನ್ನು ಕಂಡುಹಿಡ್ಕೋಬೇಕಲ್ವಾ? ಎಫ್ ಆಫ್ ಎನ್ಗಿನ್ನ ಚಿಕ್ಕದಿದೆಯೋ, ಈಕ್ವಲ್ ಇದೆಯೋ, ಗ್ರೇಟರ್ ಇದೆಯೋ ಅಂತ. ಸೊ ನಾನೇನು ಮಾಡ್ತೀನಿ? ಎನ್ ಲಾಗ್ ಎನ ವ್ಯಾಲ್ಯೂ ಏನಿದೆ? 4. ನೆಕ್ಸ್ಟ್ ಬಿನ ವ್ಯಾಲ್ಯೂ ಏನಿದೆ? 2. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಎನ್ ಲಾಗ್ ಬೇಸ್ 2 ಇದು ಬೇಸ್ನ ಬಿಟ್ಬಿಡಿ. ಸೊ ಲಾಗ್ 4ನ ವ್ಯಾಲ್ಯೂ ಏನು? ಲಾಗ್ 4ನ ವ್ಯಾಲ್ಯೂ ಈಸ್ 2. ಲಾಗ್ 4ನ ವ್ಯಾಲ್ಯೂ 2. ಸೊ ಏನು ಮಾಡ್ತೀನಿ? 2. ಲಾಗ್ 4ನ ವ್ಯಾಲ್ಯೂ 2. ಸೊ ಇವಾಗ ಏನು ಬಂತು ನನಗೆ? ಎನ್ ಲಾಗ್ ಎ ಬೈ ಬಿ ಬಂತು. ಸೊ ಇವಾಗ ಏನಾಯಿತು? ಎಫ್ ಆಫ್ ಎನ್ನ ಈ ಕಡೆ ಬರೀತೀನಿ. ನೆಕ್ಸ್ಟ್ ಎನ್ ಲಾಗ್ ಎ ಬೈ ಬಿ, ಇಷ್ಟಲ್ವ ಬಂದಿರೋದು? ಸೊ ಇವಾಗ ಅದರ ವ್ಯಾಲ್ಯೂನ ಬರೀರಿ. ಸೊ ನನಗೆ ಎನ್ ಲಾಗ್ ಎ ಪವರ್ ಎ ಟು ದ ಬೇಸ್ ಬಿಗೆ ಏನು ವ್ಯಾಲ್ಯೂ ಬಂತು? ಎನ್ ಸ್ಕ್ವೇರ್ ಬಂತು. ಸೊ ನನಗೆ ಕೊಟ್ಟಿರುವಂಥ ಎಫ್ ಆಫ್ ಎನ್ ವ್ಯಾಲ್ಯೂ ಏನು? ಎನ್. ಸೊ ಎನ್ ಈಸ್ ಲೆಸ್ ದ್ಯಾನ್ ಎನ್ ಸ್ಕ್ವೇರ್. ಎನ್ ಈಸ್ ಲೆಸ್ ದ್ಯಾನ್ ಎನ್ ಸ್ಕ್ವೇರ್. ಎನ್ ಈಸ್ ಲೆಸ್ ದ್ಯಾನ್ ಎನ್ ಸ್ಕ್ವೇರ್ ಅಂದರೆ ಲೆಸ್ ದ್ಯಾನ್ ಇರುವಂಥ ಕಂಡೀಷನ್ ಯಾವುದು? ಕೇಸ್ 1. ಸೊ ಕೇಸ್ 1. ಸೊ ಕೇಸ್ 1ನ ಯೂಸ್ ಮಾಡ್ಕೊಂಡು ಹೇಗೆ ಬರೀಬೇಕು? ಕೇಸ್ 1ನ ಯೂಸ್ ಮಾಡಿಕೊಂಡು ಒಂದು ಸೆಕೆಂಡ್, ಟಿ ಆಫ್, ಸೊ ಇಲ್ಲಿ ಬರೀತೀನಿ. ಸೊ ಈ ಕೇಸ್ನ ಯೂಸ್ ಮಾಡ್ಕೊಂಡು ಹೇಗೆ ಬರೆಯೋದು? ಇಲ್ಲಿ ಅಳಿಸ್ತೀನಿ, ಸ್ಪೇಸ್ ಕನ್ಸ್ಟ್ರೆಂಟ್ ಇದೆ. ಸೊ ಫೈನಲ್ ವ್ಯಾಲ್ಯೂನ ಏನು ಬರೀತೀನಿ? ಟಿ ಆಫ್ ಎನ್ ಈಸ್ ಈಕ್ವಲ್ ಟು ಟೀಟಾ ಇಂಟು ಇದ್ರ ವ್ಯಾಲ್ಯೂ ಎನ್ ಲಾಗ್ ಎ ಬೈ ಬಿ ವ್ಯಾಲ್ಯೂ ಏನು ಬಂದಿದೆ ನನಗೆ? ಎನ್ ಸ್ಕ್ವೇರ್. ಸೊ ಎನ್ ಸ್ಕ್ವೇರ್. ಸೊ ನನಗೆ ಫೈನಲ್ ವ್ಯಾಲ್ಯೂ ಬಂತು. ಇಷ್ಟೇ ಸಿಂಪಲ್ಲಾಗಿ ಮಾಡಾಯಿತು. ಸೊ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.